ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸ್ಪೆಷಲ್ ಆಗಿರುವಂತ ನಾರ್ತ್ ಕರ್ನಾಟಕ ಶೈಲಿಯ ಹೆಸರು ಕಾಳಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುಂಬಾನೇ ಸುಲಭ, ರುಚಿ ಅಂತೂ ಅದ್ಭುತವಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. 1/4 ಕಪ್ ಹೆಸರು ಕಾಳನ್ನ 1 ಲೋಟ ನೀರು ಹಾಕ್ಬಿಟ್ಟು ಈ ತರ ಸಾಫ್ಟ್ ಆಗಿ ಬೇಯಿಸ್ಕೊಂಡಿದ್ದೀನಿ. ಒಂಚೂರು ಉಪ್ಪು ಹಾಕಿ ಇದನ್ನ ಪಕ್ಕ ಇಡೋಣ. ಮಿಕ್ಸರ್ ಜಾರ್ ಒಳಗಡೆ 4 ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕೊಂಡು ಹಾಗೆ ತರ್ತರಿಯಾಗಿ ರುಬ್ಕೊಳ್ಳೋಣ. ನೀರೇನು ಹಾಕದೆ ಹಾಗೇನೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಪಕ್ಕ ಇಟ್ಟು ಈಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ 1 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಇವೆರಡು ಚೆನ್ನಾಗಿ ಸಿಡಿತಿದೆ. ಹಾಗೆ 1 ಹತ್ತು ಬೆಳ್ಳುಳ್ಳಿ ದಪ್ಪ ಹೆಚ್ಚನ್ನ ಜಜ್ಬಿಟ್ಟು ಹಾಕೋಬೇಕು. ಅವಾಗಲೇ ಈ ಪಲ್ಯಕ್ಕೆ ಒಂದು ಒಳ್ಳೆ ಫ್ಲೇವರ್ ಬರೋದು. ಬೆಳ್ಳುಳ್ಳಿದು ಹಸಿ ಘಮ ಹೋಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿದು ಹಸಿ ಘಮ ಹೋಗ್ತಿದ್ದ ಹಾಗೆ ಸಣ್ಣ ಹೆಚ್ಚಿರುವಂಥ ಈರುಳ್ಳಿ 1 ಕಪ್ಪು, ಜೊತೆಯಲ್ಲೇ ಕರಿಬೇವಿನ ಸೊಪ್ಪು, 1 ಈರುಳ್ಳಿ ಉಪಯೋಗಿಸಿದ್ದೀನಿ. ಈರುಳ್ಳಿದು ಹಸಿ ಘಮ ಹೋಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದ್ದ ಹಾಗೆ ರುಬ್ಬಿಟ್ಕೊಂಡಿರೋವಂಥ ಹಸಿ ಖಾರ, ನೀವು ಒಣಗಿದ ಮೆಣಸಿನ್ಕಾಯಿ ಹಾಕೊಂಡು ಕೂಡ ನೀವು ಖಾರ ರುಬ್ಕೊಂಡು ಹಾಕೋಬೋದು. ಈ ಹಸಿ ಖಾರ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದ್ರ ಹಸಿ ಘಮ ಎಲ್ಲ ಹೋಗಲಿ. 1 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ ದಪ್ಪ ಸೈಜ್ 1 ಟೊಮೆಟೊ ಸಣ್ಣಕ್ಕೆ ಹೆಚ್ಕೊಂಡಿರೋವಂಥದ್ದು ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಒಂಚೂರು ಸಾಫ್ಟ್ ಆಗ್ತಿದ್ದ ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಮೇಯ್ನ್ ಇಂಗ್ರೀಡಿಯೆಂಟ್ ಹಾಕೊಳ್ತಾ ಇದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಸಬ್ಸಿಗೆ ಸೊಪ್ಪು 1 ಹಿಡಿ ಹಾಕೊಳ್ತೀನಿ. ಚಿಕ್ಕ ಕಟ್ಟು 1 ಕಟ್ ಹಾಕೊಂಡ್ರೆ ಸಾಕು. ಇದನ್ನು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಇದ್ರದ್ದು ಉಪ್ಪು ಖಾರ ಎಲ್ಲ ಈ ಸಬ್ಬಕ್ಕಿ ಸೊಪ್ಪಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಸಬ್ಸಿಗೆ ಸೊಪ್ಪು ಹಸಿ ಘಮ ಒಂಚೂರು ಹೋಗ್ತಿದ್ದ ಹಾಗೆ 1/4 ಟೀ ಸ್ಪೂನ್ ಅಷ್ಟು ಅರಶಿನ, ಜೊತೆಗೆ ನಾನು 1 ಚಿಟಿಕೆ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ನಿಮಗೆ ಫ್ಲೇವರ್ ಇಷ್ಟಪಡೋರು 1 ಅರ್ಧ ಟೀ ಸ್ಪೂನ್ವರೆಗೂ ಇದನ್ನು ಹಾಕೋಬೋದು. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿದ್ದ ಹಾಗೆ ಗರಂ ಮಸಾಲ ಅರಿಶಿನ, ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಈ ಥರ ಚಿಮ್ಕಿಸ್ಕೋಬೇಕು. ಈ ಸಬ್ಸಿಗೆ ಸೊಪ್ಪು ಚೆನ್ನಾಗಿ ಬೇಯಬೇಕು. ಎಲ್ಲ ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಒಂದು 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಸಬ್ಸಿಗೆ ಸೊಪ್ಪು ಈ ಥರ ಮುಟ್ಟು ನೋಡೋದ್ರಿಂದ ಗೊತ್ತಾಗ್ತಾ ಇದೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಮಧ್ಯ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೆ. ಇವಾಗ ಬೇಯಿಸಿಟ್ಕೊಂಡಿರುವಂಥ ಹೆಸರು ಕಾಳನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ನಾವು ಹಸಿ ಖಾರಕ್ಕೂ ಹಾಕಿದ್ದೀವಿ, ಜೊತೆಗೆ ಈ ಹೆಸರು ಕಾಳು ಬೇಯಿಸ್ಕೋಬೇಕಾದ್ರೂ ಹಾಕೊಂಡಿದ್ದೆ. ಹಾಗಾಗಿ ಟೇಸ್ಟ್ ನೋಡಿ ನಂತರ ಉಪ್ಪು ಹಾಕೋಬೇಕಾಗತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂಚೂರು ಉಪ್ಪು ಬೇಕು, ಸ್ವಲ್ಪ ಉಪ್ಪು ಹಾಕೊಳ್ತೀನಿ ನೋಡಿ, 1 ಚಿಟಿಕೆ ಅಷ್ಟೇನೆ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಬರೀ ಕಾಳು ಮಾತ್ರ ಉಪಯೋಗಿಸಿದ್ದೀನಿ, ಅದರ ನೀರನ್ನ ಉಪಯೋಗಿಸ್ಕೊಂಡಿಲ್ಲ. ನಿಮಗೆ ಸ್ವಲ್ಪ ಗ್ರೇವಿ ಥರ ಇರಬೇಕು, ನಿಮ್ಗೇನಾದರೂ ಪಲ್ಯ ಅನ್ನೋದಾದರೆ ಆ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೋದು. ಇವಾಗ ಲೋ ಫ್ಲೇಮಲ್ಲೇ 2 ರಿಂದ 3 ನಿಮಿಷ ಈ ಕಾಳನ್ನ ಹಾಗೆ ಬೇಯಿಸ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕಾಳು ಹಿಡೀಲಿ. ಲೋ ಫ್ಲೇಮಲ್ಲೇ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ತಿರುತ್ತೆ. ಒಳ್ಳೆ ಘಮ ಬರ್ತಾ ಇದೆ ಸಬ್ಬಕ್ಕಿ ಸೊಪ್ಪು. ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು 1 ಟೀ ಸ್ಪೂನ್ ಇದನ್ನು ಹಾಕಿ ಒಂದ್ಸಲ ಜಸ್ಟ್ ಮಿಕ್ಸ್ ಮಾಡಿದ್ರೆ ಹೆಸರು ಕಾಳು ಸಬ್ಸಿಗೆ ಸೊಪ್ಪಿನದು ಪಲ್ಯ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾರ್ತ್ ಕರ್ನಾಟಕ ಶೈಲಿಯ ಹೆಸರು ಕಾಳಿನ ಪಲ್ಯ ಮಾಡೋದು. ತುಂಬಾನೇ ಸುಲಭ, ಜೊತೆಗೆ ಹೆಲ್ತಿ ಕೂಡ. ಜೋಳದ ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಇದನ್ನೇ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅನ್ನು ಕೂಡ ನೀವು ನೆಂಚ್ಕೊಂಡು ತಿನ್ಬೋದು. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.